everybody, welcome back to my channel. ಇವತ್ತು ನಾನು ಹೇಳೋ ಕತೆ ತುಂಬ ಚಿಕ್ಕದು ಅನ್ಸ್ಬೋದು ನಿಮಗೆ. ಎಲ್ಲರ ಮನೇಲೂ ಒಬ್ಬರು ವ್ಯಕ್ತಿ ಇರ್ತಾರೆ. ಅವ್ರು ಲೌಡಾಗಿ ಮಾತಾಡಲ್ಲ, ಒಂದು ಸೆಲ್ಫಿ ತೆಗಿಯಲ್ಲ, ಸ್ಟೇಟಸ್ ಹಾಕಲ್ಲ, ಬಟ್ ಅವರೇ ನಮ್ಮ ಹೀರೋ. ಅವರೇ ನಮ್ಮ ಫಸ್ಟ್ ಹೀರೋ. ಅದು ಅಪ್ಪ. ಎಲ್ಲರ ಮನೇಲೂ ಕಡಿಮೆ ಮಾತಾಡೋ ವ್ಯಕ್ತಿ ಯಾರು ಅಂತಂದರೆ ಅದು ಅಪ್ಪ. ಅವ್ರ ಮಾತಿಗಿಂತ ಮೌನನೇ ಜಾಸ್ತಿ ಮಾತಾಡುತ್ತೆ. ಆದರೆ ಬೆಳಗ್ಗೆ ಇಲ್ಲಾದರೂ ಅವ್ರು ಬೇಗನೆ ಎದ್ದು ಕೆಲಸಕ್ಕೆ ಹೊರಡ್ತಾರೆ. ಅದೇ ಹಳೆ ಶರ್ಟು, ಕಿತ್ತೋಗಿರೋ ಚಪ್ಪಲಿ, ಅದರ ಮುಖದ ಮೇಲೆ ಮಾತ್ರ ಮಂದಹಾಸ. ಯಾಕಂದರೆ ಅವ್ರಿಗೂ ಗೊತ್ತು, ಮಕ್ಕಳು ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಎಲ್ಲದೂ ಅವ್ರ ತಲೆ ಮೇಲೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಂದರೆ ನೆನಪಾಗೋದು ನಾವು ಸೈಕಲ್ ಕಲ್ತಿರೋದು. ಎಷ್ಟೊಂದು ಸತಿ ಎದ್ದು ಬಿದ್ದು ಆದರೂ ಅಪ್ಪ ನಮ್ಮ ಜೊತೆಗೇ ಬರ್ತಾಯಿದ್ರು. ಅದು ಅಪ್ಪ ಅಂದರೆ. ಅಪ್ಪ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅಮ್ಮ ಹೇಳ್ತಾರೆ, ಅಯ್ಯೋ ಜಾಸ್ತಿ ಕೆಲಸ ಮಾಡಬೇಡಿ, ಆರಾಮಾಗಿರಿ ಅಂತ. ಅವರು ಅಮ್ಮಂಗೂ ಸಹಾಯ ಮಾಡ್ತಾರೆ. ಸಾರು ಬೇಯಿಸೋದು, ತರಕಾರಿ ಕಟ್ ಮಾಡೋದು. ಆದರೆ ಒಂದಿನೂ ನಮ್ಮ ಮುಂದೆ ಮಾತ್ರ ಒಂದು ಸ್ವಲ್ಪನೂ ಟಯರ್ಡ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ನಾವೆಲ್ಲ ಚಿಲ್ ಮಾಡೋಕ್ಕೆ ಮಾಲ್ಗೆಲ್ಲ ಹೋಗಿ ಓಡಾಡ್ತಾ ಇರುವಾಗ ಅವರಲ್ಲಿ ಓವರ್ ಟೈಮ್ ಕೆಲಸ ಮಾಡ್ತಿರ್ತಾರೆ. ನಾವು ಹೊಸ ಶೂ ಹಾಕ್ಕೊಂಡು ಹೊರಟಾಗ ಅವ್ರು ಅದೇ ಹಳೆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಸ್ಯಾಲ್ರಿ ಬಂದಿದ್ದ ದಿನ ಮೊದಲು ಮಕ್ಕಳು ಫೀಸ್ ಕಟ್ಟಬೇಕು, ಅಮ್ಮನ ಔಷಧಿ ತಗೋಬೇಕು, ಮನೆ ಬಿಲ್ಲು, ಬಾಡಿಗೆ ಎಲ್ಲ ಕಟ್ಟಬೇಕು ಅಂತ ಓಡಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಅಂತ ಅವರು ಒಂದು ಸ್ವಲ್ಪನೂ ಖರ್ಚು ಮಾಡ್ಕೊಳ್ಳೋದಿಲ್ಲ. ಅದು ಅಪ್ಪ ಅಂದರೆ. ಏ ಮಗಳೇ, ನಿಂಗೇನು ಬೇಕು ಹೇಳು, ನಾನು ತಕ್ಕೊಡ್ತೀನಿ. ನಿಂಗೆ ಏನೇನು ಬೇಕು ಒಂದು ಲಿಸ್ಟ್ ಮಾಡಿಕೊಟ್ಬಿಡು, ಈ ತಿಂಗಳಾಗಲಿಲ್ಲ ಅಂದರೂ ಮುಂದೆ ತಿಂಗಳು ತಂದುಕೊಡ್ತೀನಿ ಅಂತ ಹೇಳ್ತಾರೆ. ಅದು ಅಪ್ಪ ಅಂದರೆ. ನಾವು ದೊಡ್ಡವರಾದಮೇಲೆ ಅಪ್ಪನ ಮಾತು ತುಂಬ ಬೋರಿಂಗ್ ಅನಿಸುತ್ತೆ. ಓದ್ಕೋ, ಸೇವ್ ಮಾಡು, ಜಾಸ್ತಿ ಖರ್ಚು ಮಾಡಬೇಡ, ಕೇರ್ಫುಲ್ಲಾಗಿರು, ಮನೆಗೆ ಬೇಗ ಬಂದುಬಿಡು ಅಂತ ಹೇಳುವಾಗ ಇರಿಟೇಟ್ ಆಗುತ್ತೆ. ಆದರೆ ಅದು ಅವ್ರ ಎಕ್ಸ್ಪೀರಿಯನ್ಸು. ಅವ್ರು ನಮ್ಮ ಪ್ರೊಟೆಕ್ಟ್ ಮಾಡೋ ರೀತಿ ಅದು. ಅವ್ರ ಕಣ್ಗಳಿರುತ್ತಲ್ಲ ಭಯ, ಅದೇನು ಅಂತಂದರೆ ನನ್ನ ಮಕ್ಕಳು ನನ್ನ ಥರ ಕಷ್ಟಪಡಬಾರ್ದು, ಅವರಂತೂ ಅವ್ರ ಲೈಫಲ್ಲಿ ಸಖತ್ತಾಗಿರಬೇಕು, ಆರಾಮಾಗಿರಬೇಕು ಅಂತ ಅಂದ್ಕೊತಾರೆ. ಅದು ತಪ್ಪಾ? ನಾವು ಮನೆಗೆ ಬರೋದು ಲೇಟ್ ಆದರೆ ಅವರು ಬಾಗಿಲ ಹತ್ರನೇ ನಿಂತ್ಕೊಂಡು ಕಾಯ್ತಾಯಿದ್ರು. ಯಾಕೆ ಲೇಟ್ ಆಯಿತು, ಆರಾಮಾಗಿದೆಯಾ ಅಲ್ವಾ ಅಂತ ಕಾಳಜಿ ತೋರಿಸ್ತಾಯಿದ್ರು. ಆದರೆ ಈಗ ನಾವು ತುಂಬ ಬ್ಯುಸಿ, ನಮ್ಮದೇ ವರ್ಕು, ಕೆಲಸ, ಬರೀ ಫೋನು ಅಂತ ಅದರಲ್ಲೇ ಮುಳುಗೋಗಿರ್ತೀವಿ. ಒಂದಿನೂ ಅಪ್ಪನ ಜೊತೆ ಮಾತಾಡೋಕ್ಕೆ ಕೂಡ ನಮಗೆ ಟೈಮ್ ಇರೋದಿಲ್ಲ. ಆದರೆ ಅಪ್ಪ ಹಾಗಲ್ಲ. ಬೆಳಗ್ಗೆ ಫೋನ್ ಮಾಡಿ ತಿಂಡಿ ಆಯಿತಾ, ಮಧ್ಯಾಹ್ನ ಆದರೆ ನೀರು ಕುಡಿದ್ಯಾ, ಊಟ ಮಾಡಿದ್ಯಾ, ರಾತ್ರಿ ಲೇಟಾಗಿ ಬರೋದಾದರೆ ರೋಡಲ್ಲಿ ನಿಧಾನಕ್ಕೆ ಬಾ ಅಂತ. ಆದರೆ ಅವ್ರು ಸ್ವಲ್ಪನೂ ಬದಲಾಗಿಲ್ಲ. ಅವ್ರ ಪ್ರೀತಿ, ಕಾಳಜಿ, ಚಿಂತನೆ ಎಲ್ಲ ನಮ್ಮ ಬಗ್ಗೆನೇ ಇದೆ. ಆದರೆ ನಾವೇ ಬದಲಾಗಿರೋದು. ಕ್ವಿಕ್ ಕಾಲ್ಸು, ಹಗ್ಸು, ರಿಪ್ಲೈಸ್ ಎಲ್ಲ ಕ್ವಿಕ್ ಆಗಿದೆ. ಯಾರಿಗೂ ಅಫೆಕ್ಷನ್ನೇ ಬೇಕಾಗಿಲ್ಲ. ಒಂದು ನಿಜವಾದ ಮಾತುಕತೆ ಮನುಷ್ಯನ ಮಧ್ಯೆ ಆಗೋದೇ ಇಲ್ಲ. ಅದೇ ಇದಕ್ಕೆಲ್ಲ ಕಾರಣ. ಅಪ್ಪ ದೂರ ಆಗ್ತಾನೇ ಇರ್ತಾರೆ, ಮಕ್ಕಳು ಬರೀ ದುಡ್ಡು ಕಳಿಸಿದ್ರೆ ಆಗ್ಬಿಡುತ್ತೆ ಅಂತ ಅಂದ್ಕೊತಾ ಇರ್ತಾರೆ. ಈಗ ಅಪ್ಪ ಮನೇಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಳೆ ಫೋಟೋ, ಆಲ್ಬಮ್ಮು, ಆವಾಗಿನ ನೆನಪುಗಳು, ಮಕ್ಕಳು ತುಂಟತನ, ಸ್ಕೂಲಿಗೆ ಬಿಡ್ತಾ ಇದ್ದಿದ್ದು, ಸ್ಪೋರ್ಟ್ಸ್ ಆಡಿಸ್ತಾ ಇದ್ದಿದ್ದು, ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು, ಹಾಡು ಹೇಳ್ತಾ ಇದ್ದಿದ್ದು, ಇದೆಲ್ಲದನ್ನು ನೆನಪು ಮಾಡ್ಕೊತಿರ್ತಾರೆ. ಫ್ಯಾನ್ಸಿ ಡ್ರೆಸ್ಗೆ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಿದ್ದು ತುಂಬ ಖುಷಿ ಕೊಡ್ತಾ ಇರುತ್ತೆ ಅವ್ರಿಗೆ. ಈಗ ಫೋಟೋಗಳನ್ನೆಲ್ಲ ನೋಡ್ತಾ ಮಂದಹಾಸ ಜೊತೆಗೆ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿರುತ್ತೆ. ನಮಗೂ ಕೂಡ ರಿಯಲೈಸ್ ಆಗಬೇಕು, ಅಪ್ಪಂಗೆ ವಯಸ್ಸಾಯಿತು ಅಂತಲ್ಲ, ಆದರೆ ಅವ್ರಿಗೂ ಟಯರ್ಡ್ ಆಗಿದೆ. ನಮ್ಮ ಚೈಲ್ಡ್ಹುಡ್ನ ಕಂಪ್ಲೀಟಾಗಿ ಬೇರ್ ಮಾಡಲಿಲ್ಲ ಅಪ್ಪ, ಆದರೆ ಅವ್ರ ಯೂತ್ನ ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರು ಎಲ್ಲ ಕನಸನ್ನ ಒತ್ತೆಗಿಟ್ಟು ನಮ್ಮ ಕನಸುಗಳಿಗೆ ಮುಂದೆ ಆಗಿದ್ದಾರೆ. ಅದು ಅಪ್ಪ. ಅಪ್ಪ ಯಾವತ್ತೂ ಸೂಪರ್ ಹೀರೋ ಆಗಬೇಕು ಅಂತ ಯೋಚನೆ ಮಾಡಿಲ್ಲ. ಅವ್ರು ಯಾವಾಗಲೂ ಆರ್ಡಿನರಿ ಹೀರೋ ಆಗೇ ಆಗಿದ್ದಿದ್ದು. ಅಪ್ಪ ಅಂದರೆ ಸೈಲೆಂಟು, ಎಮೋಷ್ನಲಿ ವೀಕ್ ಅಂತಲ್ಲ, ಅವ್ರು ನಮ್ಮ ಬ್ಯಾಕ್ ಬೋನು. ಅವ್ರು ಸೈಲೆಂಟ ನಮ್ಮ ಕಂಫರ್ಟ್ ಝೋನು. ಅಪ್ಪ ಅಂದರೆ ಹೆಸರಿಲ್ದೇ ಇರೋ ಪ್ರೀತಿ, ಮಾತಿಲ್ಲದ ಕಾಳಜಿ, ಯಾವತ್ತೂ ಮುಗಿಯದ ಒಂದು ಸ್ಟೋರಿ. ನಮ್ಮ ಜೀವನದಲ್ಲಿ ಎಲ್ಲರೂ ಬದಲಾಗ್ತಾರೆ, ಆದರೆ ಅಪ್ಪ ಮಾತ್ರ ಯಾವಾಗಲೂ ಇದ್ದ ಹಾಗೆ ಇರ್ತಾರೆ. ಅವ್ರು ಯಾವತ್ತೂ ಬದಲಾಗೋದು ಇಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಎಲ್ಲರಿಗೂ ನಿಮ್ಮ ಅಪ್ಪಂದಿರು ನೆನಪಾಗಿರ್ತಾರೆ. ಫೋನ್ ತಗೊಳ್ಳಿ, ಫೋನ್ ಮಾಡಿ ಮಾತಾಡಿ, ಹೇಗಿದ್ದೀರಾ, ತಿಂಡಿ ತಿಂದ್ರಾ, ಊಟ ಮಾಡಿದ್ರಾ, ಟ್ಯಾಬ್ಲೆಟ್ ತೊಗೊಂಡ್ರಾ, ಚೆಕಪ್ಗೆ ಹೋಗ್ತಾ ಇದ್ದೀರಾ ತಾನೇ ಅಂತ. ಮನೆಗೆ ಒಂದಿನ ಹೋದಾಗ ಕೈ ಇಟ್ಕೊಂಡು ಹೇಳಿ, ಅಪ್ಪ ಐ ಲವ್ ಯು ಅಂತ.
ಹೌದು, ಅವ್ರು ನಾಚ್ಕೋತಾರೆ, ತಲೆ ತಗ್ಸ್ತಾರೆ, ಅಯ್ಯೋ ಯಾಕೋ ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಅವರು ಒಳಗಡೆ ತುಂಬ ಖುಷಿ ಪಡ್ತಾರೆ. ಜಗತ್ತಿಗೆ ಅವ್ರು ಬರೀ ತಂದೆ ಆಗಿರ್ಬೋದು, ಆದರೆ ನಮಗೆ ಅವರೇ ಪ್ರಪಂಚ ಆಗಿರ್ತಾರೆ. ಡೋಂಟ್ ಮಿಸ್ ಯುವರ್ ಫಾದರ್. ಪೇರೆಂಟ್ಸ್ ಕಣ್ಮುಂದೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ, ಹೋದ್ಮೇಲೆ ಅದನ್ನು ನೀವು ಕಳ್ಕೊಬೇಡಿ. ಅದಕ್ಕಾಗಿ ಇವತ್ತಿನ ದಿನನ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಕಳೀರಿ. ಯಾವತ್ತಿಗೂ ಈ ದಿನ ಪುನಃ ಮತ್ತೆ ನಿಮ್ಮ ಲೈಫಲ್ಲಿ ಬೇಕು ಅಂತಂದರೂ ಸಿಗೋದಿಲ್ಲ. ಈ ವಿಡಿಯೋ ಎಲ್ಲ ತಂದೆ ತಾಯಿಗೆ, ಆದರೆ ಎಸ್ಪೆಷಲಿ ಅಪ್ಪಂದಿರಿಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸಬ್ಸ್ಕ್ರೈಬು ನಿಮ್ಮ ತಂದೆಗೋಸ್ಕರ, ಬೇರೆ ಯಾರಿಗೋಸ್ಕರನೂ ಅಲ್ಲ.